ನಾವು ಈ ದೇಶದಲ್ಲಿರುವಂಥ ಒಂದು ದೊಡ್ಡ ಕ್ಯಾನ್ಸರ್ ಪೀಡಿತದ ವಿರುದ್ಧ ಹೋರಾಟ ಮಾಡ್ಲಾಕತ್ತೀವಿ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ವಕಫ್ ಕಾಯ್ದೆಗೆ ಸುಮಾರು 44 ತಿದ್ದುಪಡಿಗಳನ್ನು ತರಬೇಕಂತೇಳಿ ಪಾರ್ಲಿಮೆಂಟ್ನಲ್ಲಿ ಕಳೆದ ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ. ಅದರ ಒಂದು ಭಯಾನಕ ಸ್ವರೂಪವನ್ನು ವಕಫನ್ನು ಕಿತ್ತು ಹಾಕಬೇಕನ್ನುವಂಥ ಯಾಕೆ ಕಿತ್ತು ಹಾಕಬೇಕಂತೇಳಿ ಜನಜಾಗೃತಿಯನ್ನು ನಾವು ನಮ್ಮ ತಂಡದವರು ಬೀದರ್ನಿಂದ ಉಗ್ರ ನರಸಿಂಹನ ಆಶೀರ್ವಾದ ತಗೊಂಡು ಇವತ್ತು ಕಲ್ಯಾಣ ಕರ್ನಾಟಕ ನಮ್ಮ ಕಲ್ಯಾಣ ಕರ್ನಾಟಕದ ಪ್ರವಾಸ ಮುಗಿಸಿದ್ವಿ. ಈಗ ಕಿತ್ತೂರು ಕರ್ನಾಟಕದಲ್ಲಿ ನಾವು ಪ್ರವಾಸ ಮಾಡ್ತಾಯಿದ್ದೀವಿ. ನಾಳೆ ನಾವೆಲ್ಲರೂ ದೆಹಲಿಗೆ ಹೋಗ್ತಾಯಿದ್ದೀವಿ. ನಾವು ಅಲ್ಲಿ ಹೋಗಿ ಒಂದು ಏನು ಇಲ್ಲಿವರೆಗೆ ನಾವು ಏನೇನು ರೈತರ ಮಠಗಳು ಮಂದಿರಗಳ ಏನು ಇವತ್ತು ವಕಫ್ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ನಮಗೆ ಸಂಬಂಧಪಟ್ಟಿದ್ದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ, ಅಲ್ಲಿ ಸದಸ್ಯರುಗಳು ಭೇಟಿ ಆಗ್ತೀವಿ, ಅಲ್ಲಿ ಅಧ್ಯಕ್ಷರಿಗೆ ಭೇಟಿ ಆಗ್ತೀವಿ. ಅಷ್ಟಕ್ಕೆ ಸೀಮಿತವಾಗಿ ನಮ್ಮ ಕಾರ್ಯದರ್ಶಿ ಇದೆ.